ಎತ್ನಿಕ್ ವೇರ್ಸ್ ಎಲ್ಲ ಆಗಬೇಕಿತ್ತು. ಕಾಲೇಜೆಲ್ಲ ಸ್ಟಾರ್ಟ್ ಆಯಿತು. ಸೊ ನನಗೆ ಎತ್ನಿಕ್ ವೇರ್ಸ್ ಆಗಬೇಕು ಮತ್ತು ಇವಳಿಗೆ ಸಹ ಡ್ರೆಸ್ ಆಗಬೇಕು, ಮಮ್ಮಿಗೆ ಸಹ ಸ್ವಲ್ಪ ಪರ್ಚೇಸಿಂಗ್ ಉಂಟಂತೆ. ಸೊ ಅದೆಲ್ಲ ಆಗಿ ಮತ್ತೆ ಬರೋದು. ಮತ್ತು ಫೇಸ್ಬುಕ್ಕಲ್ಲಿ ಸಹ ಒಂದು ರೀಲ್ ಅಪ್ಲೋಡ್ ಮಾಡಿದ್ದಾರೆ. ಅಂದರೆ ಅದು ಹಣ್ಣಿನ ಬಗ್ಗೆ ಎಲ್ಲ ಸ್ವಲ್ಪ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಆದ ವಿವಿಧ ಹಣ್ಣಿನ ಬಗ್ಗೆ, ತರಕಾರಿ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ನೀವು ಹೋಗಿ ಫೇಸ್ಬುಕ್ಕಲ್ಲಿ ಸಹ ಚೆಕ್ ಮಾಡ್ಬೋದು. ಒಳ್ಳೆ ರೀತಿಯಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಮ್ಮ. ನೋಡಿ, ನಾವು ಊಟಕ್ಕೆ ಬಂದಿದ್ದೀವಿ ಇಲ್ಲಿಗೆ. ಶಿವಸಾಗರ್ ಹೋಟೆಲ್ ಅಡಕ, ತೊಕ್ಕೋಟಿಂದ ಒಂದು 2.5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಉಂಟು. ರೋಡ್ ಸೈಡಲ್ಲೇ ಉಂಟು, ಹೈವೇ ಸೈಡಲ್ಲಿ ಹೋಟೆಲ್ ಶಿವಸಾಗರ್ ನಾನ್ ವೆಜ್ ರೆಸ್ಟೋರೆಂಟ್ ಅದು. ಇಲ್ಲಿ ಬಂದು ಈಗ ಊಟ ಕೂತ್ಕೊಂಡಿದ್ವಿ. ಅಲ್ಲಿ ಇವರು ಇದ್ದಾರೆ, ನಮ್ಮ ಅತಿಥಿಗಳಿದ್ದಾರೆ. ಅವರನ್ನು ಕರ್ಕೊಂಡು ಬಂದದ್ದು. ಅವರು ಆಗಿಂದ ಹೇಳ್ತಾ ಇದ್ದಾರೆ ನಮಗೆ ಹಸಿವಾಗ್ತದೆ, ಊಟ 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 ಅಂತ ಕರ್ಕೊಂಡು ಬಂದಿದ್ದೀವಿ. ಶಿವಸಾಗರ ಹೊಸದಾಗಿ ಓಪನ್ ಆಗಿದೆ. ಟೇಸ್ಟ್ ನೋಡುವ ಟ್ರೈ ಮಾಡುವ ಅಂತ. ಇಲ್ಲಿ ಹೇಗೆ ಉಂಟು ಫುಡ್ಡು ನಾವು ಟೇಸ್ಟ್ ಮಾಡಿ ನಿಮಗೆ ತಿಳಿಸ್ತೇನೆ, ಮತ್ತು ನೀವು ಸಹ ಬನ್ನಿ. ಕೇರಳ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ. ಸೊ ನೀವೆಲ್ಲ ಟ್ರಾವೆಲ್ ಮಾಡ್ತಿದ್ದೆ ಇಲ್ಲಿ ಬರ್ತಿದ್ದೆ, ಹೈವೇ ಅಲ್ಲೇ ಇಲ್ಲಿ ಮಂಗಳೂರು ಶೈಲಿಯ ಸೀ ಫುಡ್, ನಾನ್ ವೆಜ್, ವೆಜ್ ಎಲ್ಲ ಉಂಟು. ವೆರೈಟೀಸ್ ರೋಡ್ ಸೈಡ್ ಉಂಟು, ಬಂದಿಲ್ಲಿ ಟ್ರೈ ಮಾಡ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಅವೈಲೇಬಲ್ ಇದೆ. ಈಗ ಚಿಕನ್ ಬಿರಿಯಾನಿ ಬಂತು ನನಗೆ ಮತ್ತು ಚಿನ್ನಿ ಚಿಕನ್ ಬಿರಿಯಾನಿ, ಮಮ್ಮಿ ಡ್ಯಾಡಿಗೆ ಊಟ ಮೀನು. ಚೂರ ಕಬಾಬ್ ಬಂತು ಫ್ರೆಂಡ್ಸ್. ಇವರಿಬ್ಬರು ನಾನ್ ವೆಜ್ ಮೀಲ್ ತಗೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಬಂಗುಡೆ ತವಾ ಫ್ರೈ ಬಂತು. ಬಂಗುಡೆ ದೊಡ್ಡದುಂಟು ಮಾತ್ರ. ಫ್ರೆಂಡ್ಸ್, ಊಟ ಅಂತೂ ಸಖತ್ತಾಗಿತ್ತು. ನಮಗಂತೂ ಭಾರಿ ಖುಷಿ ಆಯಿತು. ಇಲ್ಲಿ ನಾವು ಫಸ್ಟ್ ಬಂದು ಟ್ರೈ ಮಾಡಿದ್ದು. ಓನರ್ ಬಂದರು ನೋಡಿ, ನಮ್ಮ ಜೊತೆ ಮಾತಾಡ್ತಿದ್ದಾರೆ ಹಾಗೂ ಕೇಳಿದರು ಫುಡ್ ಎಲ್ಲ ನಿಮಗೆ ಹೇಗೆ ಅನಿಸಿತು ಅಂತೇಳಿ. ನಾವು ಹೇಳಿದೆವು ತುಂಬ ಚೆನ್ನಾಗಿತ್ತು ಅಂತೇಳಿ. ನಮ್ಮೆಲ್ಲರಿಗೂ ತುಂಬ ಖುಷಿ ಆಯಿತು. ಫಿಶ್ ಅಂತೂ ತುಂಬ ಫ್ರೆಶ್ ಆಗಿತ್ತು. ಯಾಕೆ ಹೇಳಿದರೆ ಧಕ್ಕೆಯಿಂದ ತಂದು ಅವರು ಮಾಡುವಂಥದ್ದು. Last time we talked, you had nothing to say. You chose to walk, give what we had away. I hope you get. ಅಕ್ಕ ಈಚೆ ತಿರುಗು. ಸೆಲೆಕ್ಷನ್ ಆಯಿತು ನಮ್ಮ ಅಕ್ಕ ಉಂಟು. ಇದು ಒಳ್ಳೆಯದೇ, ಮಣ್ಣಾದರೂ ಗೊತ್ತಾಗೋದಿಲ್ಲ. ಮಣ್ಣಾಗಿದೆ, ಇದಿಲ್ಲ ಮಣ್ಣಾಗ್ತದೆ. ನಾ ತಗೊಂಡೆ ಅದ್ಯಾರಿಗೆ ಇದು 3 ನೋಡಿ ಲಗೇಜ್. ಇದು ನಮ್ಮ ಶಾಪಿಂಗ್ ಬ್ಯಾಗ್ ಎಲ್ಲ ಸ್ವಲ್ಪ ಫುಲ್ ಆದರೆ ಮುಗೀತು. ಅವ್ರಿಗೆ ತಲೆ ಬಿಸಿ ಆಗ್ತಾ ಉಂಟು ಯಜಮಾನ್ರಿಗೆ. ತಲೆ ಬಿಸಿ ಆಗೋದಿಲ್ಲ, ಖುಷಿ ಆಗ್ತದೆ. ನೋಡಿ ಇಷ್ಟೆಲ್ಲ ತಗೊಂಡ್ವಿ. ಈಗ ನಮ್ಮದು ಪರ್ಚೇಸಿಂಗ್ ಎಲ್ಲ ಆಯಿತು. ಇಲ್ಲೆಲ್ಲ ಟಯರ್ಡ್ ಆಗಿ ಮಲಗಿದ್ದಾರೆ. ಡ್ರೈವರ್ ಒಬ್ಬರು ಎಚ್ಚರಿದ್ದಾರೆ ಅಷ್ಟೇ, ಡ್ರೈವ್ ಮಾಡಬೇಕಲ್ಲ. ಮತ್ತು ಈಗ ನಾವು ಹೌದು, ನಾನೊಬ್ಬಳಿದ್ದೇನೆ. ಫುಲ್ ಟಯರ್ಡ್ ಆಗಿದ್ದೇವೆ. ಮನೆಗೆ ಹೋಗಿ ಈಗ ಮಲಗುದು ಎಲ್ಲರೂ. ಓಕೆ, ಮಲಗುದು ಮತ್ತೆ 7-6 ಗಂಟೆಗೆ. ಫ್ರೆಂಡ್ಸ್, ಈಗ ನಾವು ಪರ್ಚೇಸ್ ಮಾಡಿ ಆಯ್ತಲ್ಲ. ಸೊ ನಿಮಗೆ ಎಲ್ಲ ಡಿಸ್ಪ್ಲೇ ಮಾಡ್ತಿದ್ದೇನೆ ಯಾವುದೆಲ್ಲ ಇಂಥದ್ದು ತಗೊಂಡೆ ಅಂತ. ಫಸ್ಟ್ ಇದು ನಂಗೆ ಇರೋದು ಕಾರ್ಡ್ ಸೆಟ್. ಇದು ಪ್ಯಾಂಟ್ ಬಂದು
ಮತ್ತೆ ಅದಕ್ಕೆ ಈ ಟಾಪ್. ಇದು ಟಾಪ್. ಕಾಲರ್ ಬಂದು ಕಾಲರ್ ಬಂದು ಇನ್ನೊಂದು ಕಾರ್ಡ್ ಸೆಟ್ ನನಗೆ. ಇದು ಪ್ಯಾಂಟ್, ಅದೇ ಪ್ಯಾಂಟ್ ಟಾಪ್ ವಿ ನೆಕ್ ಬಂದಿದೆ ಚೆನ್ನಾಗಿ ಬ್ಲ್ಯಾಕ್ ಕಲರ್. ಅದಾದ್ಮೇಲೆ ಅಮ್ಮನಿಗೆ ಕಾರ್ಡ್ ಸೆಟ್ ನೋಡಿ, ಸೇಮ್ ವಿ ನೆಕ್ ಬಂದು. ಇದಕ್ಕೆ ಇದು ಸ್ವಲ್ಪ ಶಾರ್ಟ್ ಟಾಪ್, ಸೊ ಅದಕ್ಕೆ ಪ್ಯಾಂಟ್ ಬಂದಿದ್ದು ಬ್ಲೂ ಕಲರ್ ಸೆಟ್, ನೇವಿ ಬ್ಲೂ. ಅದಾದ್ಮೇಲೆ ಮಮ್ಮಿ ನೈಟಿ ತಗೊಂಡು, ಈ ಫಸ್ಟ್ ಟೈಮ್ ಮಮ್ಮಿ ಈ ಟೈಪ್ ನೈಟಿ ತಗೊಂಡದ್ದು. ಇಲ್ಲಿ ಥ್ರೆಡ್ ಬಂದು ಇಲ್ಲಿ ಎಲ್ಲಿಗೆ ಬಟರ್ಫ್ಲೈ ಥರ ಇಲ್ಲಿ ಬಟರ್ಫ್ಲೈ ಬಂದು. ಇದು ಅಗಲೇನಿಲ್ಲ ಅಷ್ಟು, ಇದು ಇಲ್ಲಿ ಎಳಿಬೋದು, ಸೊ ಸ್ಟಿಫ್ ಆಗಿ. ನೆಕ್ಸ್ಟ್ ಚಿನ್ನ ಒಂದು ಕ್ರಾಪ್ ಟಾಪ್ ತಗೊಂಡು, ತುಂಬ ವೆರೈಟೀಸ್ ಲೆಗಿನ್ಸ್ ತಗೊಂಡಿದ್ದಾರೆ ಬೇರೆ ಬೇರೆ ಕಲರ್. ಇದೊಂದು ಬೆಡ್ಶೀಟ್, ಇದು ಮತ್ತೆ ನಮ್ಮ ಬೆಡ್ರೂಮ್ಗೆ ಮತ್ತೆ ಡ್ಯಾಡಿ ಮಮ್ಮಿ ಬೆಡ್ರೂಮ್ಗೆ ಇದೆರಡು ಬೆಡ್ಶೀಟ್ ಹೀಗೆ ಬರ್ತದೆ. ಇದು ಇಲಾಸ್ಟಿಕ್ ಅಂದ್ಕೊಂಡು ಸೈಡಲ್ಲಿ ಇಲಾಸ್ಟಿಕ್ ಇರುತ್ತೆ. ಪಿಲ್ಲೋ ಕವರ್ಸ್ ಉಂಟು ದೊಡ್ಡದಾಗಿ, 2 ಪಿಲ್ಲೋ ಕವರ್ ವಿತ್ ಬೆಡ್ಶೀಟ್, ಕಿಂಗ್ ಸೈಜ್, 2 ಕಿಂಗ್ ಸೈಜ್ ಇದು ಅಷ್ಟೇ. ಮತ್ತೆ ಎಲ್ಲ ಸ್ವಲ್ಪ ಇನ್ನರ್ ವೇರ್ಸ್ ಎಲ್ಲ ಉಂಟು, ಹ್ಯಾಂಡ್ ಕರ್ಚೀಫ್, ಇನ್ನರ್ ವೇರ್ಸ್ ಅಷ್ಟೇ. ಇಷ್ಟಾಗಿತ್ತು ನಮ್ಮ ಶಾಪಿಂಗ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ತಾವೆಲ್ಲರೂ? ನೋಡಿ, ಹಲಸಿನ ಹಣ್ಣು 2 ಉಂಟು, ಹಾಗೆ ನಮ್ಮ ಮರದ್ದು ಹಣ್ಣಾಗಿದೆ. ಸೊ ಹಸ್ಬೆಂಡ್ ಹೇಳಿದ್ರು ಕಟ್ ಮಾಡುವ ಅಂತೇಳಿ, ಹಾಗಾಗಿ ಇವತ್ತು ಕಟ್ಟಿಂಗ್ ಮಾಡುದು. ನೋಡಿ, ಗೊತ್ತಿಲ್ಲ ಹೇಗೆ ಉಂಟಂತೇಳಿ ಹಲಸಿನ ಹಣ್ಣು. ಹಲಸಿನ ಹಣ್ಣು ಕೊಯ್ಬೇಕಾದ್ರೆ ಫಸ್ಟಿಗೆ ಎಣ್ಣೆ ಹತ್ರ ಇಡಬೇಕು, ಇದನ್ನ ಹತ್ರ ಇಡಬೇಕು, ಗೆರಟೆಯನ್ನು, ತೆಂಗಿನಕಾಯಿ ಗೆರಟೆ. ಯಾಕಂತ ಹೇಳಿದ್ರೆ ಹೇಳ್ತೇನೆ ನಾನು. ನೋಡಿ ಈಗ ಕೊಯ್ಯುವ ಅದು ಹಣ್ಣಾಗದಲ್ಲ, ಹಣ್ಣಾಗಿದೆ, ಇದು ಸಣ್ಣ ಇದೆ ಸ್ವಲ್ಪ. ಇದು ಒಳ್ಳೆ ಹಣ್ಣಾಗಿದೆ ಅಲ್ಲ. ನಮ್ಮಲ್ಲಿ ಹಲಸಿನ ಹಣ್ಣು ಕಟ್ಟಿಂಗ್ ಎಲ್ಲ ಮಾಡುದು ಯಜಮಾನ್ರಿ. ನೋಡಿ ಹೇಗೆ ಉಂಟಂತ ಹಲಸಿನ ಹಣ್ಣು. ಇದು ಗೆರಟೆ. ಗೆರಟೆ ಯಾಕಂತ ಹೇಳಿದ್ರೆ ಇದು ಸೊನೆ ತೆಗಿಲಿಕ್ಕೆ, ಇದರಲ್ಲಿ ತೆಗೆದ್ರೆ ಸೊನೆ ಎಲ್ಲ ಈಗ ಕಂಡು ಹೋಗುತ್ತೆ. ಒಳ್ಳೆ ಉಂಟು ಹಲಸಿನ ಹಣ್ಣು, ಇನ್ನು ತಿಂದು ನೋಡ್ಬೇಕು. ಈಗ ಒಂದು ಟೇಸ್ಟ್ ಮಾಡಿ ನೋಡಿ, ಈಗ ಒಂದು ಪೀಸ್ ಟೇಸ್ಟ್ ಮಾಡು. ಹೇಗುಂಟು ನೋಡು. ನಮ್ಮಲ್ಲಿ ಆಗ್ತದೆ ವರ್ಷ ವರ್ಷ. ನೋಡಿ ಫ್ರೆಂಡ್ಸ್, ತಿಂತ ಇದ್ದೀನಿ. ತಿನ್ನುವ ಕಾಸು ಆಗ್ತದಾ? ಒಳ್ಳೆ ಸ್ವೀಟ್ ಉಂಟು, ಒಳ್ಳೆ ಸ್ವೀಟ್ ಉಂಟು, ಸೂಪರ್. ಒಳ್ಳೆ ಸ್ವೀಟ್ ಉಂಟು ಫ್ರೆಂಡ್ಸ್, ಒಳ್ಳೆ ಉಂಟಲ್ಲ, ಒಳ್ಳೆ ಸ್ವೀಟ್ ಉಂಟು. ನೋಡಿ, ನಮ್ಮ ಮರದಲ್ಲಿ ಆದದ್ದು ಹಲಸಿನ ಹಣ್ಣು ಫಲವಸ್ತು. ನಾವು ಇದನ್ನು ಸ್ವಲ್ಪ ತಿಂತೇವೆ. ಈಗ ಇದನ್ನೆಲ್ಲ ಸೊಳೆ ಬಿಡಿಸ್ಲಿಕ್ಕೆ ಉಂಟಲ್ಲ, ನಾನು ಗಂಡ ಹಾಗೂ 2 ಮಕ್ಕಳು ಕೂಡ ಸೇರಿಕೊಂಡು ಇದರ ಸೊಳೆ ಎಲ್ಲ ಬೇಗ ಬೇಗ ಬಿಡಿಸ್ಬೇಕು. ಯಾಕಂದ್ರೆ 2 ಉಂಟಲ್ಲ, ಒಂದನ್ನು ನಾವು ನೇಬರ್ಸಿ ಕೊಡುವ ಅಂತ ಹೇಳಿ ಉಂಟು, ಕಾಲ್ ಮಾಡಿ 2 ನೇಬರ್ಸ್ ಇದ್ದಾರೆ ಅಲ್ಲಿ ಕೊಡುವ ಅಂತೇಳಿ. ಇದು ತಿಂಡಿ ಮಾಡ್ತೇನೆ ಗೈಸ್. ಎಂತಂದ್ರೆ ಒಂದು ಗಾರಿಗೆ ಮಾಡುದು, ಮತ್ತೊಂದು ದೋಸೆ ಮಾಡುದು, ಮತ್ತೊಂದು ತಿಂಡಿ ಮಾಡ್ತೇನೆ. ಅದು ಕಡುಬು ಕೂಡ. ಕಡುಬು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಅಷ್ಟೊಂದು ಲೈಕ್ ಆಗುದು. ಅವರಿಗೆ ದೋಸೆ, ಗಾರಿಗೆ, ಮತ್ತೆ ಇದು ಎಂತ ಹೇಳುದು, ಮುಲ್ಕ ಹೇಳ್ತೇವಲ್ಲ, ಅದು ನಮ್ಮದ್ರಲ್ಲಿ ನಾವು ಮುಲ್ಕ ಅಂತ ಹೇಳುದು. ಅದು ಇದ್ರಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಮಾಡುವಂತದ್ದು. ಅಂದ್ರೆ ಎಂತ ಗೊತ್ತಂದ್ರೆ ಈ ದೇವಸ್ಥಾನದಲ್ಲಿ ಅದಂತ ಹೇಳುದು, ಅದು
ಸಿಗ್ತದಲ್ಲ ಅದೇ ರೀತಿಯಾಗಿ ಒಂದು ಮುಲ್ಕ ಮಾಡುದು ನಾನು. ಅದು ಕೂಡ ನಮ್ಮಲ್ಲಿ ಒಂದು ಇದು ಉಂಟು, ಪಾತ್ರ ಉಂಟು, ಅದರಲ್ಲಿ ಮಾಡ್ತೇನೆ. ಮತ್ತೆ ದೋಸೆ ಕೂಡ ಒಳ್ಳೇದಾಗ್ತದೆ, ದೋಸೆ ಮಾಡ್ತೇನೆ. ಆಮೇಲೆ ಗಾರಿಗೆ ಮಾಡ್ತೇನೆ ಎಣ್ಣೆಯಲ್ಲಿ, ಅದೆಲ್ಲ ನಮಗೆ ತುಂಬಾ ಇಷ್ಟ. ಇದು ಈಗ ಕಟ್ ಮಾಡಿರ್ತಾರೆ, ಇನ್ನೆಲ್ಲ ನಾವು ಬಿಡಿಸಿಕೊಂಡು ಸಣ್ಣ ಸಣ್ಣ ಪೀಸ್ ಮಾಡ್ತಾರೆ ಯಜಮಾನ್ರು. ಮತ್ತೆ ಅದಕ್ಕೆ ನಾನು ವಿಡಿಯೋ ಮಾಡಿ ಇದನ್ನು ಮಕ್ಕಳಿಗೆಲ್ಲ ಕೊಡ್ಬೇಕು, ಎಲ್ಲರೂ ತಿನ್ಬೇಕು. ಈ ಮಕ್ಕಳಿಗೆ ಜಂಕ್ ಫುಡ್ ಅಂತದೆಲ್ಲ ಕೊಡೋ ಬದಲು ಇಂಥದನ್ನೆಲ್ಲ ಕೊಡಿ, ಇದೆಲ್ಲ ಹೆಲ್ತಿಗೆ ಬೆಸ್ಟ್, ಗೊತ್ತಾಯ್ತಲ್ವಾ? ಹಾಗೂ ಮಕ್ಕಳು ಮನೆ ಮಂದಿ ಎಲ್ಲ ಆರೋಗ್ಯದಲ್ಲಿ ಕೂಡ ಇರ್ತಾರೆ. ಈ ಜಂಕ್ ಫುಡ್ ಅದು ಇದು ಕೊಡುವ ಬದಲು ಇದ್ರದ್ದು ತಿಂಡಿ ಮಾಡಿಕೊಂಡು ಹೀಗೆ ಕೂಡ ತಿನ್ಬಹುದು ಹಣ್ಣನ್ನು, ಅದು ಹೆಲ್ತಿಗೆ ಕೂಡ ಬೆಸ್ಟ್. ಅದಕ್ಕೋಸ್ಕರ ನಾವೆಲ್ಲ ವಿಡಿಯೋದಲ್ಲಿ ಹೇಳುದು, ಮಕ್ಕಳು ಕೂಡ ವಿಡಿಯೋ ನೋಡ್ತಾರಲ್ಲ, ಹಾಗೆ ಈಗಿನ ಜನರೇಷನ್ಗೆಲ್ಲ ಗೊತ್ತಾಗ್ಲಿ ಅಂತ ಅಷ್ಟೇ, ಅದಕ್ಕೋಸ್ಕರ ವಿಡಿಯೋ ಮಾಡುದು. ಹೆಲ್ತ್ಗೆ ಸಹ ಒಳ್ಳೇದು ಇದು. ಕಾಲ ಕಾಲಕ್ಕಾಗುವ ಹಣ್ಣುಗಳನ್ನು ಕಾಲ ಕಾಲದಲ್ಲಿ ತಿನ್ಬೇಕು ಅಂತ ಹೇಳ್ತಾರೆ. ಹಾಗೆ ತಿನ್ಬೇಕು, ಆರೋಗ್ಯದಲ್ಲಿ ಇರ್ಬೇಕು. ನೋಡಿ ಫ್ರೆಂಡ್ಸ್, ನಾವೆಲ್ಲರೂ ಸೇರಿ ಈಗ ಬಿಡಿಸ್ತಾ ಇದ್ದೇವೆ ನೋಡಿ, ಆಗ ಬೇಗ ಬೇಗ ಆಗ್ತದೆ ಕೆಲಸ. ಚಿನ್ನು ಬಂದು ಸ್ವೀಟಿ ಕೂಡ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಈಗ ತಿನ್ನುದು ತಿನ್ನ ಸರತಿ ನಮ್ಮದು ಅಲ್ಲ. ಹೇಗೆಂಟು? ಒಳ್ಳೆ ಉಂಟು, ಸೂಪರ್ ಉಂಟು, ಒಳ್ಳೆ ಉಂಟು. ಆಯ್ತಾ, ಎಂತ ಗೊತ್ತುಂಟ, ಇನ್ನು ನನಗೆ ದೋಸೆ ಎಲ್ಲ ಮಾಡ್ಲಿಕ್ಕೆ ಉಂಟು. ಈಗ ನಾಳೆಗೆ ದೋಸೆ ಮಾಡುದು ಇದನ್ನು. ನೋಡಿ ಈಗ ಸ್ವಲ್ಪ ಕಟ್ಟಿಂಗ್ ಮಾಡ್ತಿದ್ದಾರೆ, ಇನ್ನು 2 ಉಂಟಲ್ಲ ನಮ್ಮಲ್ಲಿ, ಹಾಗೆ ಅದನ್ನು ಕಟ್ಟಿಂಗ್ ಮಾಡಿ ಸ್ವಲ್ಪ ನೇಬರ್ಸಿಗೆ ಸಹ ಕೊಡ್ಲಿಕ್ಕೆ ಉಂಟು. ಈಗೆಲ್ಲ ಆಯ್ತು, ಸ್ವಲ್ಪ ಬಿಡಿಸಿ ಆಯ್ತು, ಈಗ ನಾವು ತಿಂತಾ ಇದ್ದೇವೆ. ಒಳ್ಳೆ ಗಮ್ಮತ್ತು ಬ್ಯಾಟಿಂಗ್ ಮಾಡ್ತೇವೆ ಅಲ್ಲ ಚಿನ್ನ. ನಿನ್ನ ಫ್ರೆಂಡ್ಸಿಗೆಲ್ಲ ಕೊಡ್ಲಿಕ್ಕೆ ಉಂಟಾ ನಾಳೆ? ಕೊಡ್ಬೇಕಲ್ಲ, ಮನೇಲಿ ಆದದಲ್ಲ, ಹಾಗೆ ಮಕ್ಕಳಿಗೆ ಕೂಡ ಹಂಚಿ ತಿನ್ಬೇಕು. ಹಾಗೆ ಇವರೆಲ್ಲ ಎದ್ದೇಳುವ ತಿಂಡಿ ಆಗಿದೆ ನೋಡಿ. ಹಲಸಿನ ಹಣ್ಣಿಂದು ಇದಂತ ಹಪ್ಪ, ಹಲಸಿನ ಹಣ್ಣು ಹಪ್ಪ ಇದು ನೋಡಿ. ಇದು ಫುಲ್ಲು ಮೇಲ್ತನ ಕೊಯ್ಯಬಾರ್ದು, ಕರ್ತದ್ದು ಒಯ್ಬೇಕು ಅಷ್ಟೇ, ಅಲ್ಲ ಹೇಳುದಿಲ್ಲ ಇಲ್ಲದ್ರೆ ಫುಲ್ಲು. ಏನು ಹಾಕ್ಲಿಕ್ಕಿಲ್ಲ, ಬೆಳ್ತಿ ಹಾಕಿ ಮೊದಲಿನ ದಿವಸ ನೆನೆಸಿಡ್ಬೇಕು ರಾತ್ರಿ. ಹಲಸಿನ ಹಣ್ಣು ಮೊದಲಿನ ದಿವಸ ಹಾಕಿದ ಬೆಳ್ತಿಗೆ ಹಾಕಿ, ಸ್ವಲ್ಪ ಕಾಯಿ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕ ಉಪ್ಪು ಅಷ್ಟೇ ಹಾಕಿದ್ರೆ ಮಿಕ್ಸಿಯಲ್ಲಿ ಒಳ್ಳೆ ಗಟ್ಟಿಯಾಗಿ ಕಡಿಬೇಕು. ಹೀಗೆ ಇಟ್ಟು ನೀರಾಗಬಾರ್ದು, ಇಷ್ಟೇ ಇರಬೇಕು, ಈ ಟೈಪಲ್ಲಿ ಇರಬೇಕು. ಆಮೇಲೆ ಎಂಥ ಒಂದು ಕಾವಲಿದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋದು, ಮೊದಲೇ ಜಾಸ್ತಿ ಅಲ್ಲ, 2 ಸ್ಪೂನ್ ಹಾಕಿದ್ದಾಯ್ತು ಅದಕ್ಕೆ ಹೊಟ್ಟೆಗೆ. ಆಮೇಲೆ ಇದನ್ನು ಅರ್ಧದಲ್ಲಿ ಒಯ್ಬೇಕು, ಆಗ ಹೇಳ್ತದೆ ಕ್ಲೀನಾಗಿ. ಹುಲ್ಲು ಒಯ್ದರೆ ಇದಕ್ಕೆ ಹುಲ್ಲಾಗಿ ಒಯ್ದರೆ ಹೇಳೋದಿಲ್ಲ. ಎಸ್, ಚೆಂದಾಗಿದೆ, ತಿಂಡಿಗೆ ಸಹ ಸೂಪರ್ ಆಗ್ತದೆ, ತರ್ಪೂರಾಗಿ ಕ್ರಿಪ್ಸಿ ಅಲ್ಲ ಚಿನ್ನ. ನೋಡಿ ಎಲ್ಲ ಉಲ್ಟ ಮಾಡ್ತಾ ಇದ್ದಾನೆ. ಇದು ಉಲ್ಟ ಮಾಡಿದ್ದೇನೆ, ಫಸ್ಟಿಗೆ ಹಾಕಿರೋದು, ಮಧ್ಯದ ಬೇಗ ಕಾಯ್ತದೆ, ಅದಕ್ಕೆ ಫಸ್ಟಿಗೆ ಸ್ವಲ್ಪ ಬೇಗ ಮಾಡೋದು ಅದನ್ನು. ಚಂದ ಉಲ್ಟ ಆಯಿತು, ಅದು ಫುಲ್ ಹಾಕಿದರೆ ಹೇಳೋದಿಲ್ಲ, ಅದಕ್ಕೆ ಅರ್ಧವೇ ಹಾಕಿದ್ವಿ ಯಾವ ಹಿಟ್ಟನ್ನು. ಇದೆಲ್ಲ ನೀನು ತಿಂತೀಯಾ? ಒಳ್ಳೆ ಖುಷಿಯಾಗಿತ್ತಲ್ಲ. ಸ್ಮೂತಾಗಿ ಒಳ್ಳೆ ಖುಷಿಯಾಗಿ. ಹಾಯ್ ಗೈಸ್, ಹಾಯ್. ನೋಡಿ ನಾವು ಇವತ್ತು ಒಂದು ಗಡಿ ಬಿಡಿಯಲ್ಲಿ ಹೋದದ್ದು ಆಯ್ತಾ, ರೀಲ್ಸಿಗೆ ಹೋದದ್ದು. ರೀಲ್ಸಿಗೆ ಹೋಗುವಾಗ ಈ ರೀತಿ ಇದು ಕಾಸ್ಟ್ಯೂಮ್ ಹೀಗೆ ಇತ್ತು, ಇದು ಹೀಗೆ ಸರಗ ಹಾಕಿದ್ದು. ಅಲ್ಲಿ ಆಕ್ಚುಲಿ ನಾನು ಪಿನ್ ಹಾಕಿ ಬಿಟ್ಟದು, ಪಿನ್ ಹಾಕಿ ಬಿಟ್ಟು ಒಂದು ರೀಲ್ಸ್ ಮಾಡಿದ್ದು. ಮಾಡಿ ಓಡುವಾಗ ಬಿದ್ದು ಬಿಟ್ಲು ಸರಗ ಹಾಕಿ, ಆಮೇಲೆ ವಾಪಸ್ ನೆರಿಗೆ ಇಟ್ಟುಕೊಂಡು ಸೆಟ್ ಮಾಡಿ ಬಿದ್ದು ಬಿಟ್ಲು, ಬೀಳಿಲ್ಲ. ಅದು ಸರಗ ಹಾಕಿ ಈಗ ಪಿನ್ ಹಾಕಿ ಬಿಟ್ಟು ಅದಕ್ಕೆ ನಾನು ವಿಡಿಯೋ ಆನ್ ಮಾಡಿದ್ದು. ಅದಕ್ಕೋಸ್ಕರ ನಿಮಗೆ ಸಹ ಗೊತ್ತಾಗ್ಬೇಕಲ್ಲ, ಮತ್ತೆ ನಾನು ಹೇಳದಿದ್ರೆ
ಯಾರು ಹೇಳ್ತಾರೆ, ಇವರು ಹೇಳ್ತಾರೆ? ಇಲ್ಲ ಅಲ್ಲ ವಿಡಿಯೋದಲ್ಲಿ. ಅದಕ್ಕೆ ಪಿನ್ ಹಾಕಿ ಬಿಟ್ಟದ್ದು. ಇದು ಯಾವುದು ಸಾಂಗ್ ಗೊತ್ತುಂಟಾ? ಯಾವುದು? ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ. ತಂಗಾಳಿಯಲ್ಲಿ ಇವತ್ತು ಇಡೀ ದಿನ ಕಣ್ಣು ಮುಚ್ಚಿದೆ ಬಂತು ವಿಡಿಯೋದಲ್ಲಿ. ಹೀಗೆ ಕಣ್ಣು ಮುಚ್ಚಿದೆ ಇದ್ದಾರೆ ತಂಗಾಳಿಯಲ್ಲಿ. ತಂಗಾಳಿಯಲ್ಲಿ ಅದು ವಿಷ್ಣುವರ್ಧನ ಅವರು ಕಣ್ಣು ಬಿಟ್ಟಿದ, ಇವರು ಹೀಗೆ ಕಣ್ಣು ಮುಚ್ಚಿದೆ. ಅಷ್ಟು ಗಾಳಿ ಬರ್ತಾ ಉಂಟಲ್ಲಿ, ಒಳ್ಳೆ ಗಾಳಿ ಸಹ. ಇವರು ಮಾತ್ರ ಕಣ್ಣು ಮುಚ್ಚಿದೆ ಆಯ್ತು. ಅದಕ್ಕೋಸ್ಕರ ನಾನು ಹೇಳಿದ್ದು ವಿಡಿಯೋದಲ್ಲಿ, ಮತ್ತೆ ವಿಡಿಯೋದಲ್ಲಿ ಹೇಳುದು ಹಾಗೆ ಪಿನ್ ಹಾಕಿ ಬಿಟ್ಟಿದ್ದೆ. ಫಸ್ಟಿಗೆ ಚಂದ ಕಾಣ್ತಿದ್ದೆ ಪಿನ್ ಹಾಕಿ ಬಿಟ್ಟು. ಮತ್ತೊಂದು ಕೆಲವು ಸೀನ್ ಇತ್ತು, ಅದು ಅಂತ ಹೇಳಿದ್ರೆ ಹೀಗೆ ಮಾಡಿಕೊಂಡು ಕೈಯಲ್ಲಿ ಒಂದು ಸೊಂಟ ತಿರುಗಿಸುದು. ಅದು ಪಿನ್ ಹಾಕಿ ಬಿಟ್ರೆ ನನ್ನ ಸೊಂಟ ಕೂಡ ಕಾಣ್ಲಿಕ್ಕಿಲ್ಲ ತಿರುಗಿಸುದು. ಅದು ಡ್ಯಾನ್ಸ್ ಆಗಿ ಉಂಟು. ನಾನು ಸೇಮ್ ಪ್ರೇಮ ಹೇಗೆ ಮಾಡಿದ್ದಾರೆ ಅದೇ ರೀತಿಯಾಗಿ ನಾನು ಮಾಡಿದ್ದೀನಿ. ಅದಕ್ಕೆ ಪುನಃ ಇವಳು ಸ್ವೀಟ್ ಅಂತ ಮಾಡಿದ್ದು ಇದನ್ನು ಹೀಗೆ ಇಟ್ಟದು ಸ್ಪಾಟ್ ಅಲ್ಲಿ. ಇಬ್ರು ತಂದೆ ಮತ್ತೆ ಮಗಳು ಹೀಗೆ ಪಿನ್ ಹಾಕಿ ಇಟ್ರು ಅದೊಂದು ಸೀನಿಗೆ, ಲಾಸ್ಟ್ ಸೀನಿಗೆ. ಮತ್ತೆ ಇದು ನಂದೊಂದು ಆ್ಯನಿವರ್ಸರಿದು ಹಾಕಿದ್ರು, ವೇರ್ ಮಾಡಿದ್ದು ಇವರು ಕೂಡ ಸೇಮ್. ಅಂದ್ರೆ ನಾವು ಇದರಲ್ಲಿ ಒಂದು ರೀಲೇ ಮಾಡಲಿಲ್ಲ, ಅದಕ್ಕೋಸ್ಕರ ಒಂದು ರೀಲ್ ಮಾಡಲಿಲ್ಲ ಅಂತ ಈ ಕಾಸ್ಟ್ಯೂಮ್ ಅಲ್ಲಿ. ಅದು ಆ್ಯನಿವರ್ಸರಿಗೆ ಅಲ್ಲ, ಅದು ಬೇರೆ. ಮತ್ತೆ ನಾವು ಮಾಡಿದ್ದೇವಾ? ಇಲ್ಲ, ಮಾಡಲಿಲ್ಲ ಅಂತ ಹೇಳಿದ್ಯಲ್ಲ, ಅದಕ್ಕೆ ನಾ ಹೇಳಿದ್ದು. ಅದು ಮಾಡಲಿಲ್ಲ ಅಂತ ಹೇಳಿದ್ದು. ಅದು ಆಗ ಒಂಥರ ಹೊಸತ್ತಾಗಿ ಅದು ಕೇಕ್ ಕಟ್ಟಿಂಗ್ ಟೈಮ್ ಅಲ್ಲಿ ಮತ್ತೆ ನಾವು ಇದನ್ನು ವೇರ್ ಮಾಡ್ಲಿಲ್ಲ. ಹಾಗೆ ಹಾಗೆಲ್ಲ ಆಯ್ತು ನೋಡಿ. ಆನ್ ದ ಸ್ಪಾಟ್ ಮಾಡು ಅಂತ ಹೇಳಿದ್ರು ರೀಲ್. ಹಾಗೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಲಿಲ್ಲ. ಅದಕ್ಕೆ ಎಂತ ಗೊತ್ತುಂಟ, ಟಚ್ ಸ್ವಲ್ಪ ಮನೆಯಲ್ಲಿ ಬೇಕು ನಮ್ಗೆ. ಯಾಕೆ ನಾವು ಆನ್ ದ ಸ್ಪಾಟೇ ಮಾಡಿದ್ದು. ಮತ್ತೆ ಒನ್ ಟೇಕಲ್ಲಿ ಆಯ್ತು ಅದು. ಮತ್ತೆ ನಾನು ಪಿನ್ ಆಗಿ ಬಿಡುವ ಕಾರಣ ಎಂತ ಗೊತ್ತಾ, ನಾನು ಅದನ್ನು ನೋಡ್ಲಿಲ್ಲ ಫುಲ್ ಡ್ಯಾನ್ಸ್ ಉಂಟಂತೇಳಿ. ಅಂದ್ರೆ ಮಿಡ್ಲಲ್ಲಿ ಡ್ಯಾನ್ಸ್ ಉಂಟು, ಬಟ್ ನಾನು ತಿಳ್ಕೊಂಡೆ ಎಂತ ಗೊತ್ತುಂಟು, ಪಿನ್ ಹಾಕಿ ಬಿಟ್ಟು ಖಾಲಿ ಸಿಂಪಲ್ ಈಗ ನಡೆದುಕೊಂಡು ಹೋಗುದು, ಮರದ ಅಡಿಯಲ್ಲೆಲ್ಲ ಕೂತು ಮಾಡುದು, ಹಾಗೆ ತಿಳ್ಕೊಂಡೆ ನಾನು. ಹೀಗೆ ಸಿಂಪಲ್ ಆಗಿರ್ಬೋದು. ನೋಡ್ಲಿಕ್ಕೆ ಹೋದ್ರೆ ಅದ್ರಲ್ಲಿ ಡ್ಯಾನ್ಸ್ ಉಂಟು. ಇದು ನಾನು ಪಿನ್ ಹಾಕಿ ಬಿಟ್ಟು ಡ್ಯಾನ್ಸ್ ಮಾಡ್ತೇನೆ ಇದ್ರಲ್ಲಿ. ಅದ್ರಲ್ಲಿ ನಂದು ಏನೋ ಒಂದು ಪರ್ಫಾರ್ಮೆನ್ಸ್ ಕಾಣ್ತಾ ಇಲ್ಲ. ಅದರಲ್ಲಿ ಸೊಂಟ ತಿರುಗಿಸುದೆಲ್ಲ ಸೀನ್ ಉಂಟು. ನಾನು ಈ ಪಿನ್ ಹಾಕಿ ಬಿಟ್ರೆ ಅದರಲ್ಲಿ ಸೊಂಟ ಕಾಣ್ತದ? ಕಾಣುದಿಲ್ಲ, ಫುಲ್ ಕವರ್ ಆಗ್ತದೆ. ನನ್ನ ಡ್ಯಾನ್ಸ್ ಕೂಡ ಸೊಂಟ ಬಿಡಿ, ನನ್ನ ಡ್ಯಾನ್ಸ್ ಕೂಡ ಕಾಣುದಿಲ್ಲ ಪಿನ್ ಹಾಕಿ ಬಿಟ್ರೆ. ಅದಕ್ಕೆ ಇನ್ನು ಮುಂದೆ ತುಂಬಾ ಜಾಗ್ರತೆಯಲ್ಲಿ ಇರ್ಬೇಕು. ಒಂದು ಡ್ಯಾನ್ಸ್ ಅಂತ ಹೇಳಿ ಅವರು ನೋಡಿಕೊಂಡು ಹೋಗ್ಬೇಕು, ಗೊತ್ತಾಯ್ತಲ್ಲ. ಇವತ್ತಾದ್ರಲ್ಲಿ ಇವರಿಂದ ಇವರು ಅದು ಸಿಂಪಲ್ ಎಂತ ಉಂಟು, ಎಂತ ಇಲ್ಲ ಅದ್ರಲ್ಲಿ. ಸಿಂಪಲ್ ಇಲ್ಲಿ ಉಂಟಲ್ಲ, ಅಲ್ಲಿ ಮಾತ್ರ ಅವತಾರವೇ ಕಟ್ಟಿದ್ರು. ಅದು ಡ್ಯಾನ್ಸ್ ಬೇಗ ಆಗಿದೆ ಡ್ಯಾನ್ಸ್. ಅಂದ್ರೆ ಒನ್ ಟೇಕಲ್ಲಿ ನಾವು ಅಲ್ಲಿ ನೋಡಿಕೊಂಡೇ ಮಾಡಿ ಒನ್ ಟೇಕಲ್ಲಿ ಆಗಿದೆ ಅಷ್ಟೇ. ಡ್ಯಾನ್ಸ್ ಉಂಟಲ್ಲ ಅದು ಈ ಪಿನ್ ಹಾಕಿ ಬಿಟ್ರೆ ಅದು ಕಾಣ್ಲಿಲ್ಲ ಡ್ಯಾನ್ಸ್. ಸೊಂಟ ಎಲ್ಲ ಕಾಣ್ಬೇಕಲ್ಲ, ಇದು ಸೊಂಟ ಎಲ್ಲ ಕಾಣ್ಲಿಕ್ಕೆ ಉಂಟು ಹಾಗೆಲ್ಲ. ಇಲ್ಲ ನಾನು ಫಿಗರ್ ಅಲ್ಲಿ ಸೊಂಟದ ಸ್ಟೆಪ್ಸ್ ಕಾಣ್ಲಿಕ್ಕಿಲ್ಲ ಅಂತೇಳಿ. ಅಂದ್ರೆ ಸೊಂಟ ಅಲ್ಲ, ಡ್ಯಾನ್ಸ್ ಆ ಒಂದು ಸ್ಟೆಪ್ಸ್ ಗೊತ್ತಾಯ್ತಲ್ವಾ? ಈಗ ಅರ್ಥ ಆಗಿರ್ಬೋದು ನಿಮಗೆ. ಡ್ಯಾನ್ಸ್ ಆಯ್ತದೆ, ಡ್ಯಾನ್ಸ್ ಸ್ಟೆಪ್ಸ್ ಕಾಣುದಿಲ್ಲ ಪಿನ್ ಹಾಕಿ ಬಿಟ್ರೆ. ಆಮೇಲೆ ಈಗ ಇಟ್ಟದಕ್ಕೆ ಸ್ಟೆಪ್ಸ್ ಚಂದ ಕಂಡಿದೆ. ಇವರು ಅಪ್ರಿಶಿಯೇಟ್ ಮಾಡುದೇ ಇಲ್ಲ ಇವರು. ನನ್ಗೆ ಇವರ ಮೇಲೆ ಹೀಗೆ ತುಂಬಾ ಕೋಪ ಬರುದು ಎಂತ. ನನ್ನ ಡ್ಯಾನ್ಸಿಗೆ ಒಂದು ಅಪ್ರಿಶಿಯೇಟೇ ಮಾಡುದಿಲ್ಲ. ನಾನು ಇಷ್ಟು ಕಷ್ಟಪಟ್ಟು ಡ್ಯಾನ್ಸ್, ಇವರ ಕಷ್ಟ ಪಡುದಿಲ್ಲ. ಇವರ ಖಾಲಿ ನಿಂತುಕೊಂಡು ಮಾತ್ರ ಡ್ಯಾನ್ಸ್ ಇಲ್ಲ ಇವರಿಗೆ ಅಷ್ಟು. ಇವತ್ತೆಂತ ಡ್ಯಾನ್ಸ್ ಇತ್ತ? ಕುಣಿಲಿಕ್ಕಿತ್ತ? ಇವತ್ತು ಕುಣಿಲಿಕ್ಕಿತ್ತ? ಇಲ್ಲ, ಇವತ್ತೇನಿಲ್ಲ. ಸಿಂಪಲ್ ಒಂದು ನಡೆಯುವುದು ಹೋಗುದು, ಮತ್ತೆ ಕೈಯೊಂದು ಹೀಗೆ ಮಾಡಿದ್ರು, ಮತ್ತೆ ಸುಮ್ಮನೆ ಸಲ ಹೀಗೆ ಕಣ್ಣನ್ನು ಹೀಗೆ ಚಿಕ್ಕದ ಮಾಡಿಕೊಂಡೇ ಮಾಡಿದ್ರು. ಅದಕ್ಕೆ ಹೇಳುದು ಪುನಃ ಅದನ್ನೇ ಹೇಳ್ಬೇಡ ನೀನು. ಅದಕ್ಕೆ ಅದನ್ನ ಇಲ್ಲಿ ಮುಗಿಸಿದ್ರು ನೋಡಿ ಗೈಸ್. ಇವಳ ಮಗಳ ಹಾಕಿದ್ದು ಹೂವಲ್ಲ ನೋಡಿ, ಹೀಗೆ ಉಂಟು ಇವತ್ತು. ಹೀಗೆ ನನ್ನ ಔಟ್ಫಿಟ್ ಓಕೆನಾ? ನಾವೀಗ ಸ್ಟ್ರೀಟ್ ಫುಡ್ಡಿಗೆ ಬಂದಿದ್ದೇವೆ ಫ್ರೆಂಡ್ಸ್. ಫುಡ್ ತರ ಇದು. ಸೊ ನಾವು ಸೇಮೆ ಮತ್ತೆ ನೋಡಿ ನಂದು ಸೇಮೆ ತಿಂದಾಯ್ತು. ಈಗ ಕಬಾಬ್ ತೆಗ್ದೀವಲ್ಲ ನೋಡಿ. ಕಬಾಬ್ ಉಂಟು, ಮತ್ತೆ ಮಮ್ಮಿ ಇಡ್ಲಿ ನಾನ್ ಸಹ ಇಡ್ಲಿ, ಚಿಕನ್ ಚಿಲ್ಲಿ, ಅದು ಸ್ಪೆಷಲ್ ಚಿಲ್ಲಿ. ಮನೆಗೆ ಬೇಗ ರೀಚ್ ಆದೆವು. ಇನ್ನೇನು ಈ ಒಂದು ಗ್ರ್ಯಾಂಡ್ ಸ್ಯಾರಿಲಿ ಹೊರಗಡೆ ಹೋಗುದು ಬೇಡ ಅಂತ ಅನಿಸಿತು. ಹಾಗಾಗಿ ಸ್ಯಾರಿ ಚೇಂಜ್ ಮಾಡಿ ಬೇರೆ ಡ್ರೆಸ್ ವೇರ್ ಮಾಡಿದೆ. ಇಲ್ಲಿ ಹೊಸದಾಗಿ ಒಂದು ಸ್ಟ್ರೀಟ್ ಫುಡ್ ಓಪನ್ ಆಗಿದೆ ತೊಕ್ಕೋಟಿನಲ್ಲಿ. ಹಾಗಾಗಿ ಒಮ್ಮೆ ಟೇಸ್ಟ್ ಮಾಡಿ ಬರುವ ಅಂತ ನಾವೆಲ್ಲರೂ ಹೊರಟೆವು. ಇಲ್ಲಿ ಮಾಡಿರೋ ಫುಡ್ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಬಂದು ಒಮ್ಮೆ ಟ್ರೈ ಮಾಡಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಬೆಳಗ್ಗೆಯಿಂದ ಸ್ವಲ್ಪ ವಿಡಿಯೋ ಮಾಡಿ ಇಟ್ಟಿದ್ದೇನೆ. ಆಮೇಲೆ ಈ ವಿಡಿಯೋವನ್ನು ಅಟ್ಯಾಚ್ ಮಾಡಿಕೊಂಡು ಒಂದು ಬ್ಲಾಗ್ ಆಗ್ತದೆ ನಮ್ಮದು. ಆಮೇಲೆ ಯಾರೀಗ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಿ, ಅಂದರೆ ಫಸ್ಟ್ ನನ್ನ ಫೇಸನ್ನು ನೋಡ್ತಾ ಇದ್ದೀರಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬೈ ಬಾಯ್.